ಮಾರ್ನಿಂಗ್ ಗೈಸ್. ಸೊ ಮಾರ್ನಿಂಗ್ ವಾಕ್ ಬಂದಿದ್ದೀನಿ. ಸೊ ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಸೊ ನೋಡಿ ಚೆನ್ನಾಗಿ ಒಂದು 5 ನಿಮಿಷ ಏನು ಬಿಸಿಲು ಕಾಸ್ಕೋಬೇಕಂತ ಕೂತೀನಿ. ಸೊ ಒಂದೇನಂತಂದರೆ ಇವತ್ತಿಗೆ ನಮ್ಮದು 4 ಡೇಸು 3 ಡೇಸ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ. ಯಾಕಂದರೆ ಸ್ವಲ್ಪ ಊರಿಗೆ ಹೋಗಿದ್ದೆ, ಬೆಂಗಳೂರಿಂದ ಬಂದು ಬೆಂಗಳೂರಿಗೆ ಹೋಗಿದ್ದೆ. ಸ್ವಲ್ಪ ಸೆಟಪ್ ಮಾಡ್ಕೊಬಾರ್ದು, ಟೈಮ್ ಆಗಿಬಿಡ್ತು. ಬಟ್ ಬೆಂಗಳೂರಿಗೆ ಹೋಗಿನಂದ್ರೂ ಸಹ ನಾನು ಅಲ್ಲಿ ಯಾವುದೇ ರೀತಿ ಅಂದರೆ ಚೀಟ್ಗಳು ಮಾಡಿಲ್ಲ. ಲೈಕ್ ಸ್ಟೆಪ್ಸ್ ಮಾಡ್ತಿದ್ದೆ 11 o'clock, ನಂತರ ಟಿಫನ್ ಮಾಡ್ತಿದ್ದೆ 6 ವಿದಿನ್ 7 ನಾನು ಲಾಸ್ಟ್ ಮೀಲ್ ತೊಗೊಳ್ತಿದ್ದೆ. ಈ ಥರ ನಾನು ಫಾಲೋ ಮಾಡಿದ್ದೀನಿ. ನಾನು ಹೇಳಿದ್ದೆ, ಯೂಶ್ವಲಿ ಫಸ್ಟೇ ಹೇಳಿದೆ ನಾನು ಎಲ್ಲ ತಿಂದು ವೇಟ್ ರಿಡ್ಯೂಸ್ ಮಾಡೋದು ಅಂತೇಳಿ. ಹೀಗಾಗಿ ಸೊ ಹೊರಗಡೆ ತಿಂದಿದ್ದೀನಿ ಅಂದರೆ ಸ್ವೀಟ್ಸ್ ಅಂತ ಜಾಸ್ತಿ ಏನು ತಿಂದಿಲ್ಲ. ಲೈಕ್ ಫ್ರೈಡ್ ಐಟಮ್ಸ್ ತಿಂದ್ರೆ ಸ್ವಲ್ಪ ತಿಂದಿರೋದು. ಸೊ ಲೈಕ್ ಅಂದರೆ ಸೊ ಬ್ಯಾಲೆನ್ಸ್ ಒಳಗೆ ಇವಾಗ ತಿಂತಾಯಿದ್ದೀನಿ. ಸೊ ನಾನು ಮೆಂತ್ಯಕಾಳು ನೀರು ಕುಡಿತಾ ಇದ್ದೀನಿ. 1 ಸ್ಪೂನ್ ಮೆಂತ್ಯಕಾಳು ನೈಟೇ ನೆನೆ ಹಾಕಿರ್ತೀನಿ. ಮಾರ್ನಿಂಗ್ ಎದ್ದು ಆ ನೀರು ಕುಡಿದು ಆ ಮೆಂತ್ಯಕಾಳನ್ನ ತಿಂತಾಯಿದ್ದೀನಿ. ಎದಕ್ಕಪ್ಪ ಈ ಮೆಂತ್ಯಕಾಳು ನೀರು ಕುಡಿಬೇಕಂತಂದರೆ ಎಸ್ಪೆಷಲಿ ಶುಗರ್ ಕಂಟ್ರೋಲ್, ಶುಗರ್ ಇರೋದಕ್ಕಲ್ಲ, ಇನ್ಸುಲಿನ್ ಸ್ಪೈಕ್ ಅಂತ ಇರ್ತದಲ್ಲ ಬಾಡಿ ಒಳಗೆ, ಅದಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ವಿತ್ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ, ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ಸೊ ಈ ಥರ ತಿಂದು ಅಗದು ನಾನು ನೀಟಾಗಿ ಅದನ್ನು ತಿಂದು ಮುಗಿಸ್ತಾ ಇದ್ದೀನಿ. ಸೊ ನನ್ನ ಮಾರ್ನಿಂಗ್ ಯಾವಾಗಲೂ ಇವಾಗ ಇದರಿಂದ ಸ್ಟಾರ್ಟ್ ಆಗುತ್ತೆ, ವಿತ್ ಅಜ್ವೈನ್ ವಾಟರ್. ನಾನು ಯಾಕೆ ತೋರಿಸ್ತಾ ಇದ್ದೀನಿ, ಕೆಲವೊಬ್ಬರು ಅಂತಾರೆ ತಿನ್ನಲ್ಲ ಸುಮ್ಮನೆ ಅಂತಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲ, ನಾನು ತಿಂದೇ ನಿಮ್ಮನ್ನು ತೋರಿಸ್ಬೇಕಂತೇಳಿ ಇದನ್ನು ತಿಂತಾನೆ. ಈ ಒಂದು ಅಲೋವೆರಾ ಕುಡಿದ್ರೂ ಸಹ ಚೆನ್ನಾಗಿ ಯೂಸ್ ಆಗುತ್ತೆ. ಕೆಲವೊಮ್ಮೆ ಸ್ಟಬ್ಬರ್ನ್ ವೇಟ್ ಇದ್ದರೆ ಇದನ್ನು ಕಂಟಿನ್ಯೂ ಒಂದು 3 ಮಂತ್ ತಿನ್ನೋದ್ರಿಂದ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಆ್ಯಕ್ಚುಲಿ ವಿಡಿಯೋ ನನಗೆ 3 ಡೇಸ್ ವಿಡಿಯೋ ಆಗಿರೋದ್ರಿಂದ ಸೊ ನಾನು ಯಾವ್ಯಾವ ಡೇಸಲ್ಲಿ ಏನೇನು ಮಾಡಿದ್ದೀನಿ ಎಲ್ಲ ತೊಗೊಂಡಿದ್ದೀನಿ. ಸೊ ಎಳ್ನೀರು ಸಹ ಕುಡಿದೆ 1-2 ಡೇಸು, ಯಾಕಂದರೆ ಫುಲ್ ಪ್ಲೇಸ್ಮೆಂಟ್ ಚೇಂಜ್ ಆಗಿರೋದ್ರಿಂದ ಬಾಡಿ ಫುಲ್ ಹೀಟ್ ಆಗಿತ್ತು. ಸೊ ಬಾಡಿ ಹೈಡ್ರೇಟ್ ಆಗಿರಲಿ ಅಂತ ಎಳ್ನೀರು ಸಹ ಕುಡಿದೆ. ಎಳ್ನೀರು ಕುಡಿಯೋದ್ರಿಂದ ಏನಾಗುತ್ತೆ, ಡಿಹೈಡ್ರೇಟ್ ಕಡಿಮೆ ಆಗುತ್ತೆ, ಚೆನ್ನಾಗಿ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಹೆಚ್ಚಾಗಿದೆ, ಮತ್ತು ಏನಂದರೆ ಫುಲ್ ಎನರ್ಜೆಟಿಕ್, ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಆಗುತ್ತೆ. ಸೊ ನೀವೆಲ್ಲ ಯಾವ ಥರ ಸ್ಟಾರ್ಟ್ ಮಾಡಿರ್ತೀರಾ ಹೇಳಿ. ಸೊ ನಂದು 4 ಡೇಸು ಫುಲ್ ಬೆಂಗಳೂರಿಗೆ ಹೋಗಿರೋದ್ರಿಂದ ಏನಂತಂದರೆ ಯಾವುದೂ ಅಂದರೆ ಎಲ್ಲನೂ ತಿಂದೀನಿ, ಬಟ್ ಏನು ಕಡಿಮೆ ತಿಂದಿದ್ದೀನಿ. ವಿತ್ ಏನಂತಂದರೆ ಎಷ್ಟು ಶೆಡ್ಯೂಲ್ ಆಗಿದೆ ಅಂದರೆ ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕಾಗ್ತಾಯಿಲ್ಲ, ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅಷ್ಟು ಟೈಮಿಂಗ್ ಆಗಿಬಿಟ್ಟಿದೆ. ಆವತ್ತಿಂದ ನಾನು ಟಿಫನ್ ಏನು ತಿಂದೆ ಅಂತಲೂ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟು ತಿಂದೆ. ಸೊ ಉಪ್ಪಿಟ್ಟು ಸ್ವಲ್ಪನೇ ತಿಂದಿರೋದು, ಇದು ಬೇರೆಯವ್ರಿಗೆ ಹಾಕಿ ಕೊಡ್ತಾ ಇರೋದು. ಬಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಯಾವುದು ಟಿಫಿನ್ ಮಾಡಿದ್ದು ಏನಂತೇಳಿ. ಸೊ ಆ ಥರ ಟಿಫನ್ ಕೊಟ್ಟಿದ್ದು. ಆಮೇಲೆ ನಾನು ಮಧ್ಯಾಹ್ನ ಊಟ ಮಾಡಿರೋದಂತೂ ನೋಡಿ, ನಾನು ತರಕಾರಿ ತಿಂತೀನಿ, ಸೊಪ್ಪು ತಿಂತೀನಿ. ಆಗಲೇ ನಾನು ಹೇಳಿದ್ನಲ್ವ, ಚಟ್ನಿ ನಾನು ಒಂದು ಪುಡಿ ಮಾಡ್ಕೊಂಡಿನಿ ಅಂಥೇಳಿ, ಅದಂತೂ ಫುಲ್ ಖಾಲಿನೇ ಆಗಿಬಿಟ್ಟಿದೆ ನೋಡಿರಿ. ವಿದಿನ್ ವೀಕಲ್ಲೇ ಫುಲ್ ಖಾಲಿ ಆಗಿಬಿಟ್ಟಿದೆ. ಸೊ ನಾನು ಬೆಂಗಳೂರಿಗೆ ಹೋಗಿದ್ದು ವಂದೇ ಮಾತರಂ ಟ್ರೈನಲ್ಲಿ, ಫಸ್ಟ್ ಟೈಮ್ ಹೋಗಿದ್ದು ನೋಡಿ. ಎಷ್ಟು ಚೆನ್ನಾಗಿದೆ ಟ್ರೈನು, ನೋಡಲಿಕ್ಕೆ ಒಂಥರ ಖುಷಿ. ಒಳಗಡೆ ಅಂದರೂ ಫ್ಲೈಟ್ ನಾನು ನೋಡಿಲ್ಲ, ಬಟ್ ಈ ವಿಡಿಯೋದಲ್ಲಿ ಈಗ ಇನ್ಸ್ಟಾದಲ್ಲೆಲ್ಲ ತೋರಿಸ್ತಿರ್ತಾರಲ್ಲ, ಸೊ ಎಂಟ್ರಿ ಆಗನೇ ಆ ಫೀಲ್ ಇತ್ತು. ಇದು ಬಂದ ತಕ್ಷಣ ಜಾಸ್ತಿ ಖುಷಿ ಅನ್ನಿಸ್ತಾಯಿತ್ತು. ಸೊ ನೋಡಿ ಬಂತು. ಸೊ ಏನೊಂದು ಆಯ್ತಂದರೆ ನೋಡಿ, ಎಂಟ್ರಿ ಒಳಗಡೆ ಹೋಗ್ತಾಯಿದ್ವಿ. ಚೆನ್ನಾಗಿದೆ ಬಿಡಿ, ವಂದೇ ಮಾತರಂ ಟ್ರೈನ್ ಅಷ್ಟು ಚೆನ್ನಾಗಿದೆ ಅಂತ. ಈ ಕ್ಯಾಬಿನ್ ಯಾವುದಂದರೆ ಅಂತೇಳಿ. ಸೊ ಇದೇನೋ ಪರ್ ಹೆಡ್ಡು 2300 ಅಂತೆ. ಫೆಸಿಲಿಟಿಯಲ್ಲಂತೂ ಬೆಸ್ಟ್ ಇತ್ತು, ಮತ್ತು ಫುಲ್ ಸ್ಪೇಸಿಯಸ್ ಇತ್ತು. ಸ್ಪೇಸ್ ಚೆನ್ನಾಗಿತ್ತು, ಕೂಡ್ಬೋದು ಆರಾಮಾಗಿ. ಸಿಂಗಲ್ ಒಬ್ಬೊಬ್ರಿಗೆ ಒಂದೊಂದು ಚೇರ್ ಇರುತ್ತೆ, ಅಂದರೆ ಬಾಜು ಇದ್ರೂ ಪರವಾಗಿಲ್ಲ, ನೀಟಾಗಿತ್ತು ನೋಡಿ. ಹಾಗೆ ವಿಂಡೋ ಕಡೆ ಸೈಡ್ ಕೂತ್ಕೊಂಡು ವ್ಯೂ ನೋಡ್ಕೊಂಡ್ವಿ, ಭಾಳ ಎಂಜಾಯ್ ಮಾಡಿದ್ವಿ ನೋಡಿ. ಹಾಗೆ ಒಂದಿಷ್ಟು ಸೆಲ್ಫಿ ತೊಗೊಂಡೆ. ನನ್ನ ಮಗಳೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಆ್ಯಕ್ಚುಲಿ ಅವಳಂತೂ ಕ್ಯಾಟ್ ವಾಕ್ ಮಾಡ್ತಾಯಿದ್ಲು. ಚೆನ್ನಾಗಿ ಸ್ಪೇಸಿಯಸ್ ಇತ್ತು. ಇನ್ನೊಂದು ಏನಂದರೆ ಇದರಲ್ಲೆಲ್ಲ ಜಾಸ್ತಿ ಮಾತಾಡೋಂಗಿಲ್ಲ, ಸುಮ್ಮನಿರಬೇಕು, ಇನ್ನೊಬ್ಬರು ಡಿಸ್ಟರ್ಬ್ ಮಾಡಲಾರ್ದಂಗೆ ಇರಬೇಕಂತಪ್ಪ, ಆ ಥರ ಇತ್ತು. ಫಸ್ಟ್ ಕಂಫರ್ಟಬಲ್ ಕ್ಯಾಬಿನ್ಸು ನೋಡಿ. ಅವಳು ರ್ಯಾಂಪ್ ವಾಕ್ ಮಾಡೋದು, ಮತ್ತು ಅಲ್ಲಿ ಸೆನ್ಸರ್ ಇದೆ, ತಾನೇ ಓಪನ್ ಟಚ್ ಮಾಡಿದ್ರೆ ಓಪನ್ ಡೋರ್ ಆಗುತ್ತೆ, ತಾನೇ ಹೊರಗೆ ಹೋಗೋದು, ತಾನೇ ಒಳಗೆ ಬರೋದು. ಈ ಥರ ಬಂದು ಇದಾಗಿತ್ತು. ಬೆಂಗಳೂರು ರೀಚ್ ಆದ್ವಿ. ಸೊ ಇದು ಯಶವಂತಪುರ ರೈಲ್ವೆ ಸ್ಟೇಷನು. ಸೊ ಸ್ವಲ್ಪ ಅಲ್ಲೇ ನೋಡಿಕೊಂಡು ಸೊ ಹಾಗೆ ನಾವು ಈವ್ನಿಂಗು ಶಾಪಿಂಗ್ ಹೋದ್ವಿ. ನನ್ನ ಚಿಕ್ಕಮ್ಮ ಹಾಗೆ ಇದು ತಿಂದ್ಲು. ಬರ್ಗರ್ ತಿನ್ನಬಾರ್ದು, ಬರ್ಗರ್ ಬೇಕಂತೇಳಿ ಬರ್ಗರ್ ಯಾವುದೇ ವಿಡಿಯೋ ಮಾಡಲಿಲ್ಲ.
ಬಟ್ ವಾಕಿಂಗ್ ಹೋಗ್ತಾ ಇದ್ದೀನಿ. ಡಯಟ್‌ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ಬಟ್ ವಿದಿನ್ ಅ ಟೈಮಲ್ಲಿ ತಿಂತಾ ಇದ್ದೀನಿ. ಬಟ್ ಎಲ್ಲ ತಿಂತಾ ಇದ್ದೀನಿ. ಸೊ ನಾನು ಹರಿಬರಿ ಮಾಡ್ತಾ ಇಲ್ಲ ವೆಯ್ಟ್ ಲಾಸ್‌ನ. ಕನ್ಸಿಸ್ಟೆನ್ಸಿ ಒಳಗಾಗಿ ವೆಯ್ಟ್ ರಿಡ್ಯೂಸ್ ಮಾಡಬೇಕು. ಸೊ ಅದನ್ನೇ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಸ್ಟೆಪ್‌ನ ಹೆಚ್ಚಿಗೆ ಮಾಡಿಕೊಂಡಾಗ ನಾನು ಕಂಪಲ್ಸರಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಇದು ಆಗಿದ್ದು ನನ್ನ ಈ ವಿಡಿಯೋಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.